ದೂರದಲ್ಲೇ ಇದೆ, ಹತ್ರಕ್ಕೆ ಬಂದಂಗಿದೆ, ಇನ್ನೂ ಬರ್ತಾ ಇಲ್ಲ. ಮಕರ ರಾಶಿಯವರಿಗೆ ಗುರು 7ನೇ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಮನೆ ಕಟ್ಟೋದು, ವಾಹನ ತಗೊಳ್ತಕ್ಕಂಥದ್ದು, ಮದುವೆ ಕಾರ್ಯಗಳಿಗಾಗಿ ಯಾರು ಪ್ರಯತ್ನ ಮಾಡ್ತಾ ಇದ್ದೀರಿ, ಬಂದಿರತಕ್ಕಂಥ ಸಂಕಷ್ಟದಿಂದ ಆಚರಣೆ ಬಂದು ಅದು ನಿಮ್ಮ ಪರವಾಗಿ ಅನುಕೂಲ ಮಾಡ್ಕೊಳ್ತಕ್ಕಂಥದ್ದು. ಧೈರ್ಯವಾಗಿ ಮುಂದಕ್ಕೆ ಹೋಗಿ, ನಾನು ಕಾಪಾಡ್ತೀನಿ ಅಂತ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತ್ಯೈ ನಮಃ. ಮಾತೃದೇವೋಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ರಾಘವನ್, ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ಉಡುಪಿ ನ್ಯೂಮರಾಲಜಿ ಅಸ್ಟ್ರಾಲಜಿ ಕಾರ್ಯಕ್ರಮ ಮಾಸ ಭವಿಷ್ಯ. ನೀವೆಲ್ಲರೂ ನಮ್ಮ ಚಾನಲನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಜೂನ್ ತಿಂಗಳ ಗೋಚಾರದಲ್ಲಿ ಫಲಾಫಲ ಯಾವ ಥರ ಇದೆ ನೋಡೋಣ ಬನ್ನಿ. ಜೂನ್ ತಿಂಗಳಲ್ಲಿ ಮುಖ್ಯವಾಗಿ ಗುರು ಭಗವಾನರು ತಮ್ಮ ಸ್ಥಾನ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಮಿಥುನ ರಾಶಿಯಿಂದ ತನ್ನ ಉಚ್ಚ ರಾಶಿಯಾಗಿರ್ತಕ್ಕಂಥ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ ದ್ವಾದಶ ರಾಶಿಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ಶನಿ ಭಗವಾನರು ಯಥಾಸ್ಥಿತಿ ಮೀನರಾಶಿಯಲ್ಲಿದ್ದರೆ 21ನೇ ತಾರೀಕುವರೆಗೂ ಸ್ವಂತ ರಾಶಿಯಲ್ಲಿ ಕುಜ ಭಗವಾನರು ಇದ್ದಾರೆ. ಬುಧರು 22ನೇ ತಾರೀಕುವರೆಗೂ ತನ್ನ ಸ್ವಂತ ಮನೆಯಾಗಿರ್ತಕ್ಕಂಥ ಮಿಥುನ್ ರಾಶಿಯಲ್ಲಿದ್ದರೆ ಜೂನ್ 15ನೇ ತಾರೀಕು ಸೂರ್ಯ ಭಗವಾನರು ಮಿಥುನ್ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಶುಕ್ರ 6ನೇ ತಾರೀಕು ಗುರುವನ್ನು ಕರ್ಕಾಟಕ ರಾಶಿಯಲ್ಲಿ ಸೇರಿಕೊಳ್ತಾ ಇದ್ದಾರೆ. ಉಳಿದಂಗೆ ರಾಹು ಕುಂಭರಾಶಿ, ಕೇತು ಸಿಂಹರಾಶಿ. ಮುಂದಿನ ರಾಶಿ ಮಕರ. ಮಕರ ರಾಶಿಯವರಿಗೆ ಗುರು 7ನೇ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಸ್ವಲ್ಪ ಮಟ್ಟಿಗೆ ಸಾಂಸಾರಿಕ ಜೀವನದಲ್ಲಿ ಸುಖ ಸಂತೋಷಗಳನ್ನು ಕಾಣ್ತಕ್ಕಂಥದ್ದು. ಶುಭ ಕಾರ್ಯಗಳಿಗಾಗಿ ಯಾರ್ಯಾರು ಪ್ರಯತ್ನ ಮಾಡ್ತಾ ಇದ್ದೀರಿ, ಮನೆ ಕಟ್ಟೋದು, ವಾಹನ ತಗೊಳ್ತಕ್ಕಂಥದ್ದು, ಮದುವೆ ಕಾರ್ಯಗಳಿಗಾಗಿ ಯಾರ್ಯಾರು ಪ್ರಯತ್ನ ಮಾಡ್ತಾ ಇದ್ದೀರಿ, ಒಂದು ಪ್ರಬಲವಾದಂಥ ಒಂದು ಯತ್ನವನ್ನು ಮಾಡಿ. ಪ್ಲಸ್ ನಿಮಗೆ 7ನೇ ಮನೆಯಲ್ಲಿ ಶುಕ್ರ ಭಗವಾನರಿದ್ದಾರೆ. ಟ್ರಾನ್ಸ್ಪೋರ್ಟೇಷನ್ ನಡೆಸ್ತಕ್ಕಂಥವ್ರಿಗೆ, ಈ ಕಾರು, ಲಾರಿ ಇಂಥದ್ದು ನಡೆಸ್ತಕ್ಕಂಥವ್ರಿಗೆ ಜಯ. ಚಿತ್ರರಂಗದಲ್ಲಿ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ಅಧಿಕಾರ ಸಿಗ್ತಕ್ಕಂಥದ್ದು. 7ನೇ ಮನೆಯಲ್ಲಿ ಗುರು ಇದ್ದರೆ ಬ್ಯಾಂಕಿಂಗ್ ಸೆಕ್ಟರಲ್ಲಿ, ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥವ್ರಿಗೆ ಅನುಕೂಲ ಆಗ್ತಕ್ಕಂಥದ್ದು. ನಿಮಗೆ ಮುಖ್ಯವಾಗಿ 6ನೇ ಮನೆಯಲ್ಲಿ ರವಿ ಬುಧ ಇರ್ತೋದರಿಂದ ನಿಮ್ಮ ಬುದ್ಧಿ ಚಾತುರ್ಯದಿಂದ ನೀವು ಈ ತಿಂಗಳಲ್ಲಿ ಜಯ ಪಡ್ಕೊಳ್ತಕ್ಕಂಥದ್ದು. ಬಂದಿರತಕ್ಕಂಥ ಸಂಕಷ್ಟದಿಂದ ಆಚರಣೆ ಬಂದು ಅದು ನಿಮ್ಮ ಪರವಾಗಿ ಅನುಕೂಲ ಮಾಡ್ಕೊಳ್ತಕ್ಕಂಥದ್ದು. ಎಕ್ಸ್ಪೆಷಲಿ ಅಷ್ಟಮದಲ್ಲಿ ಇನ್ನೂ ಕೇತು ಭಗವಾನರು ಪ್ರಯಾಣ ಮಾಡ್ತಾ ಇದ್ದಾರೆ. ಕಳೆದ ಒಂದು ವರ್ಷದಿಂದ ಇನ್ನೂ ದೈಹಿಕವಾಗಿ, ಮಾನಸಿಕವಾಗಿ ಹಿಂಸೆ ಪಟ್ಟಿದ್ದು ಇನ್ನೂ ಸ್ವಲ್ಪ ಮುಂದುವರಿತಾ ಇದೆ. ಆ ಗಾಯಗಳನ್ನು ವಾಸಿ ಮಾಡೋದಕ್ಕೆ ಗುರು ಭಗವಾನರು 7ನೇ ಮನೆಗೆ ಬಂದಿದ್ದಾರೆ. 3ನೇ ಮನೆಯಲ್ಲಿ ಇರ್ತಕ್ಕಂಥ ಶನಿ ಭಗವಾನರು ಹೇಳ್ತಾ ಇದ್ದಾರೆ, ಧೈರ್ಯವಾಗಿ ಮುಂದಕ್ಕೆ ಹೋಗಿ, ನಾನು ಕಾಪಾಡ್ತೀನಿ ಅಂತ. ಶನಿ ಭಗವಾನರು ನಿಮಗೆ ಅದ್ಭುತ ಫಲಗಳನ್ನು ಕೊಡ್ತಾ ಇದ್ದಾರೆ. ಈ ಕಷ್ಟ ಕಾಲದಲ್ಲೂ ಕೂಡ ನೀವು ಎಷ್ಟೋ ಜಯವನ್ನು ಪಡ್ಕೊಂಡಿದ್ದೀರಿ. ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಂಡಿದ್ದೀರಿ. ಧನಸ್ಥಾನದಲ್ಲಿ ರಾಹು ಭಗವಾನರಿದ್ದಾರೆ. ಇನ್ನೂ ಬರಬೇಕಾಗಿರ್ತಕ್ಕಂಥ ಹಣ ಇನ್ನೂ ಬರ್ತಾ ಇಲ್ಲ, ದೂರದಲ್ಲೇ ಇದೆ, ಹತ್ರಕ್ಕೆ ಬಂದಂಗಿದೆ, ಇನ್ನೂ ಬರ್ತಾ ಇಲ್ಲ. ಕೊಡಬೇಕಾಗಿರೋ ಸಾಲಗಳನ್ನು ತೀರಿಸೋ ಥರ ಇದ್ದೀರಿ, ಇನ್ನೂ ತೀರ್ಸೋಕ್ಕಾಗಲ್ಲ. ಆದರೆ ಗುರು ಭಗವಾನರು ಎಂಟ್ರಿ ಕೊಟ್ಟಿದ್ದಾರೆ. ನಿಮ್ಮ ಎಲ್ಲ ಪ್ರಯತ್ನಗಳನ್ನು ಮಾಡಿ. ಮನುಷ್ಯ ಸಂಪಾದನೆ ಮಾಡುವಾಗ ನಾನು 100 ವರ್ಷ ಬದುಕಿರ್ತೀನಿ ಅಂಥೇಳಿ ಸಂಪಾದನೆ ಮಾಡಿ ಸೇವ್ ಮಾಡಬೇಕು. ಯಾವಾಗಲೂ ನಿಮ್ಮ ಸಂಪಾದನೆಯಲ್ಲಿ ನಿಮ್ಮನ್ನು ಕಾಪಾಡ್ತಕ್ಕಂಥದ್ದು ಸೇವಿಂಗ್ಸ್. ನೀವು ಸಂಪಾದನೆಯಲ್ಲಿ ಯಾರಿಗೆ ದಾನ ಧರ್ಮ ಮಾಡಲ್ವೋ ಅದು ನಿಮ್ಮ ಹತ್ರ ಉಳಿಯಲ್ಲ. ಯಾರು ಅಧರ್ಮ ಮಾರ್ಗದಲ್ಲಿ ದುಡ್ಡು ಸಂಪಾದನೆ ಮಾಡ್ತಾರೋ ಅದು ಕೊನೆವರೆಗೂ ನಿಮ್ಮ ಧರ್ಮ ಮಾರ್ಗದಲ್ಲಿ ಸಂಪಾದನೆ ಮಾಡಿ, ನಿಮ್ಮ ಸಂಪಾದನೆಯಲ್ಲಿ ಒಂದು ಸ್ವಲ್ಪ ದೇವತಾ ಕಾರ್ಯಗಳಿಗೆ, ಬಡಬಗ್ಗರಿಗೆ ದಾನ ಮಾಡಿ. ರಾಹುವನ್ನು ಹೊಲಿಸ್ಕೋಬೇಕಂದ್ರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಮಾಡಿ. ಕೇತುವನ್ನು ಹೊಲಿಸ್ಕೋಬೇಕಂದ್ರೆ ಗಣಪತಿ ಆರಾಧನೆ ಮಾಡಿ. ಜೈ ಶ್ರೀ ಸುಬ್ರಹ್ಮಣ್ಯ ಅಂತ ಹೇಳಿ. ಸಾಕಷ್ಟು ಜನ ಮೆಸೇಜ್ ಮಾಡ್ತಾ ಇರ್ತಾರೆ, ಗುರುಗಳೇ ನೀವು 3 ತಿಂಗಳಿಂದ ಹೇಳ್ತಾ ಇದ್ದೀರಿ, 4 ತಿಂಗಳಿಂದ ಹೇಳ್ತಾ ಇದ್ದೀರಿ, ನಮ್ಗೆ ಚೆನ್ನಾಗಾಗತ್ತೆ ಅಂತ ಏನೂ ಆಗಿಲ್ಲ. ಜಾತಕ ಗೋಚಾರ ಫಲದ ಜೊತೆಗೆ ನಿಮ್ಮ ಮೂಲ ಜಾತಕದಲ್ಲಿ ದೋಷಗಳು ನೋಡ್ಕೊಳ್ಳಿ. ಪ್ಲಸ್ ಏನು ದಶಾಭುಕ್ತಿಗಳು ನಡೀತಾ ಇದೆ ಅದು ಕೂಡ ಮುಖ್ಯ. ಜೊತೆಗೆ ನಿಮ್ಮ ಮನೆಯ ವಾಸ್ತು ಸ್ಥಾನಬಲ ಇಲ್ಲ ಅಂದರೂ ಕೂಡ ನಿಮ್ಗೆ ಒಳ್ಳೆ ಟೈಮ್ ನಡೀತಾ ಇದ್ದರೂ ಕೂಡ ಶುಭ ಫಲಗಳನ್ನು ಕಮ್ಮಿ ಮಾಡುತ್ತೆ ಅಥವಾ ತಡೆಯುತ್ತೆ. ಒಂದು ವೇಳೆ ನಿಮ್ಮ ನಾಮಬಲ ಸಂಖ್ಯಾಶಾಸ್ತ್ರಕ್ಕೆ ಇಲ್ಲ ಅಂದಾಗಲೂ ಕೂಡ ನಿಮ್ಗೆ ಅಭಿವೃದ್ಧಿಯಲ್ಲಿ ತುಂಬ ಡಿಲೇ ಆಗುತ್ತೆ. ನಿಮ್ಗೆ ಹತ್ತಿರದ ಪಂಡಿತರಲ್ಲಿ
ನಿಮ್ಮ ಜಾತಕವನ್ನು ತೋರಿಸಿ ನಾಮಬಲ ಚೆನ್ನಾಗಿದೆಯಾ, ವಾಸ್ತುಬಲ ಚೆನ್ನಾಗಿದೆಯಾ, ಗ್ರಹಬಲ ಹೇಗಿದೆ ಅಂತ ತಿಳ್ಕೊಂಡು ಇದನ್ನು ನೀವು ಅನ್ವಯಿಸ್ಕೊಂಡಿದ್ದರೆ ನಿಮಗೆ 100ಕ್ಕೆ 100 ಫಲ ಕೊಡುತ್ತೆ. ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೆ ಮೊದಲು ನಿಮಗೆ ಒಂದು ಅದ್ಭುತವಾದಂಥ ಒಂದು ವಾಸ್ತು ಟಿಪ್ಸನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ. ಇದು ತುಂಬ ಮುಖ್ಯ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಪದೇ ಪದೇ ನೋಡಿ, ಅರ್ಥ ಆಗಿಲ್ಲ ಅಂದರೆ. ಇವತ್ತು ಸೌತ್ ವೆಸ್ಟ್ ಕಾರ್ನರ್, ಇದನ್ನು ನೀವು ಆಡು ಭಾಷೆಯಲ್ಲಿ ಕುಬೇರ ದಿಕ್ಕು ಅಂತ ಕೂಡ ಕರಿತೀವಿ. ಈ ದಿಕ್ಕಲ್ಲಿ ನೀವೇನಾದರೂ ಒಡೆದಿರೋ ಕನ್ನಡಿ ಇಟ್ಟಿದ್ದೀರಾ, ಬೇಡದೇ ಇರತಕ್ಕಂಥ ವಸ್ತುಗಳನ್ನು ಇಟ್ಟಿದ್ದೀರಾ, ನಿಮ್ಮ ಮಂಚದ ಕೆಳಗಡೆ ಶೂಸು, ಬೇಡದೇ ಒಡೆದೋಗಿರ್ತಕ್ಕಂಥ ವಸ್ತುಗಳನ್ನು ಇಟ್ಟಿದ್ದೀರಾ, ಅಥವಾ ಈ ಮೂಲೆಯಲ್ಲಿ ನೀವು ಕನ್ನಡಿಯನ್ನೇನಾದ್ರೂ ಇಟ್ಕೊಂಡಿದ್ದೀರಾ. ಈಗೆಲ್ಲ ಕಬೋರ್ಡ್ ಮಾಡಿ ಅದರಲ್ಲಿ ಹೊರಗಡೆ ಕಾಣೋ ಥರ ಕನ್ನಡಿಯನ್ನು ಇಟ್ಟಿರ್ತಾರೆ. ಬೆಡ್ರೂಮಲ್ಲೇ ಟಿ ವಿ ಕೂಡ ಇಟ್ಟಿರ್ತಾರೆ. ಇದರಿಂದ ತುಂಬಾ ನೆಗೆಟಿವ್ ಎನರ್ಜಿ ಪಾಸ್ ಆಗುತ್ತೆ. ಈ ಕುಬೇರ ಮೂಲೆ ಅಂತಕ್ಕಂಥದ್ದು ಸಂಬಂಧಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು, ಮದುವೆ, ಲವ್, ರೊಮ್ಯಾನ್ಸ್ ಸಪೋರ್ಟ್ ಮಾಡ್ತಕ್ಕಂಥದ್ದು. ಈ ಕುಬೇರ ಮೂಲೆಗೆ ಉತ್ತರ ದಿಕ್ಕು ಚಿಲ್ಡ್ರನ್ಸು, ನೇಮ್, ಫೇಮ್ ಕೊಡ್ತಕ್ಕಂಥದ್ದು. ಈ ಕುಬೇರ ಮೂಲೆಗೆ ದಕ್ಷಿಣ ದಿಕ್ಕು ಐಶ್ವರ್ಯ, ಆರೋಗ್ಯವನ್ನು ಕೊಡ್ತಕ್ಕಂಥದ್ದು. ಒಂದು ವೇಳೆ ಈ ಕುಬೇರ ಮೂಲೆ ಏನಾದರೂ ಕೆಟ್ಟಿದರೆ ನಿಮಗೆ ನಿಮ್ಮ ಜೀವನದಲ್ಲಿ ಹೇಳಿಕೊಳ್ಳಲಾರದಂಥ ನೋವಿರುತ್ತೆ. ಇದು ಮದುವೆ ಮತ್ತು ಪ್ರೀತಿ, ರೊಮ್ಯಾನ್ಸಿಗೆ ಸಂಬಂಧಿಸಿರೋದಾಗಿರೋದ್ರಿಂದ ನೀವೇನಾದರೂ ಈ ದಿಕ್ಕಲ್ಲಿ ನೀವು ಕಪ್ಪು ಬಣ್ಣದ ಕಬೋರ್ಡ್ಸು ಅಥವಾ ನೀವೇನಾದರೂ ನೀಲಿ ಬಣ್ಣದ ಪೇಂಟಿಂಗ್ ಏನಾದರೂ ಹೊಡೆದಿದ್ದರೆ ನೀವು ಅಬ್ಸರ್ವ್ ಮಾಡಿ ಸಂಬಂಧಗಳಲ್ಲಿ ತೊಡಕುಂಟಾಗ್ತಾ ಇರುತ್ತೆ. ಇಷ್ಟುವರೆಗೂ ಚೆನ್ನಾಗಿರ್ತಕ್ಕಂಥ ಸಂಬಂಧಗಳು ನೀವು ಮನೆ ಕಟ್ಟಿ ಆ ಪೇಂಟ್ ಮಾಡಿ ನೀವು ಕಬೋರ್ಡಲ್ಲಿ ನೀವು ಕನ್ನಡಿಯನ್ನು ಇಟ್ಟು ಸರಿಯಾದ ದಿಕ್ಕಲ್ಲಿ ನೀವು ಸರಿಯಾದ ವಸ್ತುಗಳನ್ನು ಇಟ್ಟಿಲ್ಲ ಅಂದಿದ್ರೆ ಒಬ್ಬರಲ್ಲಿ ಒಬ್ಬರಿಗೆ ಆಸಕ್ತಿ ಕಮ್ಮಿ ಆಗ್ತಾ ಇರುತ್ತೆ. ಒಂದು ವೇಳೆ ನಿಮ್ಮ ಪೇಂಟ್ ಅಥವಾ ನಿಮ್ಮ ಕಬೋರ್ಡ್ಸು ಬ್ಲ್ಯಾಕ್ ಆ್ಯಂಡ್ ಬ್ಲೂ ಇದ್ದರೆ ಒಬ್ಬರಲ್ಲಿ ಒಬ್ಬರಿಗೆ ಅನುರಾಗ ಕಮ್ಮಿ ಆಗುತ್ತೆ, ಶಾರೀರಿಕ ಸುಖದಲ್ಲಿ ಕೂಡ ವ್ಯತ್ಯಾಸ ಆಗ್ತಾ ಇರುತ್ತೆ. ಸರಿ, ಹಾಗಾದರೆ ಈ ಮುಖ್ಯವಾಗಿರ್ತಕ್ಕಂಥ ಈ ಕುಬೇರ ಮೂಲೆ ಅಥವಾ ಸೌತ್ ವೆಸ್ಟ್ ಕಾರ್ನರನ್ನು ಯಾವ ಥರ ನಾವು ಅಭಿವೃದ್ಧಿ ಮಾಡ್ಕೋಬೇಕು? ನಾವೆಷ್ಟೋ ಕಡೆ ನಾವು ವಾಸ್ತು ಪರಿಶೀಲನೆಗಾಗಿ ಹೋದಾಗ ಜನ ಹೇಳೋದಷ್ಟೇ, ಸ್ವಾಮಿ ನಾವು ತೊಗೊಂಡ್ಬಿಟ್ಟಿದ್ದೀವಿ, ಇದು ಅಪಾರ್ಟ್ಮೆಂಟು, ನಾವು ಹೊಡೆಯೋಕ್ಕಾಗಲ್ಲ, ತೆಗಿಯೋಕ್ಕಾಗಲ್ಲ, ಆಲ್ಟರ್ನೇಟಿವ್ ಮಾಡೋಕ್ಕಾಗಲ್ಲ. ಖಂಡಿತ ನೀವು ಹೆದರ್ಕೋಬೇಕಾಗಿಲ್ಲ. ಕೇವಲ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಳ್ಳೋದ್ರಿಂದ, ಕಲರ್ ಕಾಂಬಿನೇಷನ್ಸನ್ನು ಮ್ಯಾಚ್ ಮಾಡೋದ್ರಿಂದ, ಚಿಕ್ಕ ಚಿಕ್ಕ ಟಿಪ್ಸನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಅದನ್ನು ನೀವು ಸಮೃದ್ಧಿಯ ಕಡೆಗೆ ತೊಗೊಂಡು ಹೋಗ್ಬೋದು. ಮೊದಲನೇದಾಗಿ ನಿಮ್ಮ ಬೆಡ್ರೂಮಲ್ಲಿ ಪಿಲ್ಲರ್, ಮನೆಯ ಪಿಲ್ಲರ್ ಆಚೆ ಬಂದಿದ್ದರೆ ಅದರಲ್ಲಿ ನೆಗೆಟಿವ್ ಎನರ್ಜಿ ಬರ್ತಾ ಇರುತ್ತೆ. ಅದನ್ನು ನಿವಾರಣೆ ಮಾಡಬೇಕಂದ್ರೆ ಆ ಪಿಲ್ಲರ್ ಮೇಲೆ ಓಂ ಅನ್ನತಕ್ಕಂಥ ಅಕ್ಷರ ಪ್ಲಸ್ ಸ್ವಸ್ತಿಕನ್ನು ಬರೀರಿ. ಸೊ ಅದರಿಂದ ಬರ್ತಕ್ಕಂಥ ಎನರ್ಜಿ ಕಮ್ಮಿ ಆಗುತ್ತೆ. ಯಾಕಂದರೆ ಇವಾಗ ಪಿಲ್ಲರ್ಸಲ್ಲೆಲ್ಲ ಐರನ್ ಇರುತ್ತೆ, ವುಡ್ಡು, ಮಣ್ಣು ಇಂಥದ್ರಲ್ಲಿ ನೆಗೆಟಿವ್ ಎನರ್ಜಿ ಇರೋದಿಲ್ಲ. ಪಿಲ್ಲರ್ಸಲ್ಲಿ ಐರನ್ ಇರೋದರಿಂದ ನಿಮಗೆ ನೆಗೆಟಿವ್ ಎನರ್ಜಿ ಇರುತ್ತೆ. ಹಾಗೆ ನಿಮಗೆ ಕಬೋರ್ಡಲ್ಲಿ ಏನಾದರೂ ಕನ್ನಡಿ ಇದ್ದರೆ ಮೊದಲು ಅದನ್ನು ತೆಗೆಸ್ಬಿಡಿ, ಅಥವಾ ಅದಕ್ಕೊಂದು ಸ್ಕ್ರೀನ್ ಹಾಕಿ. ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಅಥವಾ ಕನ್ನಡಿಯನ್ನು ಹಾಕಲೇಬೇಕಂದ್ರೆ ನಿಮ್ಮ ಮಾಸ್ಟರ್ ಬೆಡ್ರೂಮಲ್ಲಿ ನಾರ್ತ್ ಗೋಡೆಗೆ ಹಾಕಿ. ಇಲ್ಲಿ ಹೆಚ್ಚಾಗಿ ಈ ದಿಕ್ಕು ಬಂದು ಅರ್ತ್ ಎಲಿಮೆಂಟ್ ಇರುತ್ತೆ, ಭೂಮಿ ಎಲ್ಲವನ್ನು ಹಿಡ್ಕೊಳ್ಳುತ್ತೆ. ಸೊ ಅದರಿಂದ ಇದು ಸಂಬಂಧಗಳನ್ನು ಇಟ್ಕೊಳ್ತಕ್ಕಂಥದ್ದು. ಭೂಮಿ ಬಣ್ಣಕ್ಕೆ ಸಂಬಂಧಿಸಿರ್ತಕ್ಕಂಥ ಪೇಂಟಿಂಗ್ಸನ್ನು ಮಾಡಿ, ಮುಖ್ಯವಾಗಿ ಯೆಲ್ಲೋ ಕಲರ್, ಸ್ವಲ್ಪ ತಿಳಿ ಯೆಲ್ಲೋ ಕಲರ್ ಬಣ್ಣವನ್ನು ನೀವು ರೂಮಲ್ಲಿ ಬಳಸೋದ್ರಿಂದ ನಿಮ್ಮ ಕರ್ಟನ್ಸ್, ಮುಖ್ಯವಾಗಿ ನಿಮ್ಮ ಕಿಟಕಿಗೆ ಯೆಲ್ಲೋ ಕಲರ್ ಸ್ಕ್ರೀನ್ಸ್ ಅಥವಾ ಆರೆಂಜ್ ಕಲರ್ ಸ್ಕ್ರೀನ್ಸ್. ಒಂದು ವೇಳೆ ನಿಮಗೆ ದಕ್ಷಿಣದ ದಿಕ್ಕಿಗೆ ಹತ್ತಿರದಲ್ಲಿರ್ತಕ್ಕಂಥ ಕಿಟಕಿಗೆ ಅಂದರೆ ಸ್ವಲ್ಪ ಮಟ್ಟಿಗೆ ನೀವು ರೋಸ್ ಕಲರ್ಸ್ ಕೂಡ ಬಳಸ್ಬೋದು. ಅದೇ ಉತ್ತರ ದಿಕ್ಕಿಗೆ ಹತ್ತಿರ ಇರ್ತಕ್ಕಂಥ ಕಿಟಕಿಗೆ ನೀವು ಮೆಟಾಲಿಕ್ ಕಲರ್, ಸಿಲ್ವರ್ ಕಲರ್ ಹೋಲ್ತಕ್ಕಂಥ ಈ ಸ್ಕ್ರೀನ್ಸನ್ನು ಅಳವಡಿಸ್ಕೊಳ್ಳೋದ್ರಿಂದ, ಅಥವಾ ಯಾವುದಾದ್ರೂ ಒಂದು ಪಿಲ್ಲರ್ ಮೇಲೆ ಒಳಗಡೆ ಬಂದಿದ್ದರೆ ಅದರ ಮೇಲೆ ಒಂದು ಕನ್ನಡಿಯನ್ನು ಸರಿಯಾದ ದಿಕ್ಕಲ್ಲಿ ಚಿಕ್ಕದು ಕನ್ನಡಿಯನ್ನು ನೀವು ಹಾಕ್ಕೊಳ್ಳೋದ್ರಿಂದ ಕೂಡ ಅಲ್ಲಿ ಪಾಸಿಟಿವ್ ಎನರ್ಜಿ ಬಂದು ಗಂಡ ಹೆಂಡತಿಯಲ್ಲಿ
ಅನುರಾಗ ಅನ್ಯೋನ್ಯತೆ ಜಾಸ್ತಿಯಾಗಿ ಮಕ್ಕಳಾಗಿ ಸುಖ ಸಂಸಾರವನ್ನು ನೀವು ಮಾಡೋದಕ್ಕೆ ಸಾಧ್ಯ ಆಗತ್ತೆ. ನಾನು ಪ್ರತಿ ಮಂತು ಕೂಡ ಪ್ರತಿ ದಿಕ್ಕಿಗೂ ಸಂಬಂಧಿಸಿರ್ತಕ್ಕಂಥ ಸ್ಪೆಷಲ್ ಟಿಪ್ಸನ್ನು ಕೊಡ್ತೀನಿ. ಬರೋ ತಿಂಗಳಲ್ಲಿ ಕೂಡ ನಿಮಗೆ ಮತ್ತೊಂದು ಎಕ್ಸ್ಪೆಷಲಿ ಹೆಣ್ಣುಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂಥ ಅಗ್ನಿಮೂಲೆ ಬಗ್ಗೆ ಮಾತಾಡ್ತೀನಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿರಂತರವಾಗಿ ನಮ್ಮನ್ನು ಫಾಲೋ ಮಾಡ್ತಾ ಇರಿ. ನಮ್ಮ ಚಾನಲನ್ನು ನೀವು ಎಲ್ಲರೂ ವೀಕ್ಷಣೆ ಮಾಡಿ ನಮ್ಮನ್ನು ಪ್ರೋತ್ಸಾಹ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.